ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ್ದು ಕಾಲ್ ಡಾರ್ಲಿಂಗು? ಇನ್ಯಾರ್ದು? ಆ ಬಾಲಂದು. ಮತ್ತೆ ದುಡ್ಡು ಬೇಕಂತೆ ಅವನಿಗೆ. ಇಷ್ಟು ದಿನ ಕೊಟ್ಟಿರೋದೇ ವೇಸ್ಟು, ಈಗ ಇನ್ನೂ ಬೇಕು ಅಂತ ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ನಮ್ಮನ್ನ ಏನು ಅನ್ಕೊಂಡಿದ್ದಾನೆ ಅವನು? ಅಲ್ಲ ಡಾರ್ಲಿಂಗು, ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಮತ್ತೆ ದುಡ್ಡು ಕೇಳಲ್ಲ ಅಂತ ಹೇಳಿದ್ದ ತಾನೆ. ಮತ್ತೆ ಯಾಕೆ ಈಗ ದುಡ್ಡು ಕೇಳ್ತಿದ್ದಾನೆ? ಹಳ್ಳಿಲಿ ಇದ್ಕೊಂಡೆ ಶೋಕಿ ಮಾಡ್ತಿರ್ಬೇಕು, ಅದಕ್ಕೆ. ಮಾಡ್ತಾನೆ. ಏನು ಅವರಪ್ಪಂದ ದುಡ್ಡು? ನಿಮ್ಮಪ್ಪಂದು ಅಲ್ಲ. ಆದರೂ ಅವನು ಬ್ಲ್ಯಾಕ್ ಮೇಲ್ ಮಾಡೋದು ತಪ್ಪಲ್ವಾ ಡಾರ್ಲಿಂಗು? ತಪ್ಪೇ ಸುಹಾಸ್, ಅದು ತಪ್ಪು ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನಾಳೆ ದಿನ ನಮ್ಮ ತಲೆ ಮೇಲೆ ಹತ್ತು ಕೂರ್ತಾನೆ. ನಿಜ. ಒಂದು ಸಲ ಕಾಲ್ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ ನಿನಗೆ? ಕಾಲ್ ಆನ್ಸರ್ ಮಾಡಲಿಲ್ಲ ಅಂದ್ರೆ ಬ್ಯುಸಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿನಗೆ? ರಿಲ್ಯಾಕ್ಸ್ ಮೇಡಮ್, ನೀವು ಪದೇ ಪದೇ ಕಾಲ್ ಕಟ್ ಮಾಡಿದ್ರು ನಾನು ಈ ಕಡೆಯಿಂದ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದೀನಿ ಅಂದರೆ ನಂದು ಇಂಪಾರ್ಟೆಂಟ್ ಕೆಲಸನೇ ಅಂತ ನೀವು ಅರ್ಥ ಮಾಡ್ಕೋಬೇಕಲ್ವಾ ಮೇಡಮ್? ಅಷ್ಟಕ್ಕೂ ಸತ್ಯ ನನ್ನ ಹೆಂಡತಿ. ಅವಳು ಯಾವ ತರ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಬೇರೆ ಯಾರು ಈ ವಿಷಯದ ಬಗ್ಗೆ ಮಾತಾಡಬೇಡಿ. ಇಲ್ಲ, ಇದನ್ನು ಹೀಗೆ ಮುಂದುವರಿಯೋಕೆ ಬಿಡಬಾರ್ದು. ಹೇಗಾದರೂ ಮಾಡಿ ಆ ಹುಡುಗಿನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು. ಹೀಗೆ ಬಿಟ್ಟರೆ ನಮ್ಮ ಮನೆನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಮನೆಯವರಿಗೆ ಶತ್ರುಗಳಾಗ್ಬಿಡ್ತಾರೆ. ಇಲ್ಲ, ಅದಕ್ಕೆ ನಾನು ಅವಕಾಶ ಕೊಡಲ್ಲ, ಕೊಡಬಾರ್ದು. ಅಬ್ಬಬ್ಬಬ್ಬ, ಏನು ಸೆಕೆನಪ್ಪ. ರಾಮಕೃಷ್ಣ. ಸೀತಾ, ಏನಾಯ್ತೆ? ಯಾಕೆ ಹೀಗೆ ಕೂತಿದೀಯಾ? ನಿಮಗೆ ಗೊತ್ತಲ್ಲ, ನಮ್ಮನೆ ವಾತಾವರಣನೇ ಸರಿ ಇಲ್ಲ. ನಮ್ಮ ಮನೆಗೆ ಏನಾಗಿದೆಯೇ? ಜಬರ್ದಸ್ತ್ ಆಗಿದೆಯಲ್ಲ. ನಿಮ್ಮ ಗಂಡಸರಿಗೆ ಕೆಲವೊಂದು ಸೂಕ್ಷ್ಮಗಳೇ ಅರ್ಥ ಆಗಲ್ಲ. ನಮ್ಮ ಕಾರ್ತಿಕ್ ಹೇಗಿದ್ದವನು ಹೇಗಾಗಿದ್ದಾನೆ ಎಲ್ಲ ಅವಳನ್ನು ಮದುವೆ ಆದಮೇಲೆ ಆಗಿರೋದು. ಅದೇನೋ ನಿಜ ಸೀತಾ. ಸತ್ಯ ಕಾರ್ತಿಕ್ ಬದುಕಲ್ಲ ಬಂದ ಮೇಲೆ ಅವನು ಬದುಕೇ ಚೇಂಜ್ ಆಗ್ಬಿಟ್ಟಿದೆ. ಹಿಂದೆ ಆಫೀಸ್ ಅಂದರೆ ಮೂಗು ಮುರುತ್ತಿದ್ದ ಕಣೆ, ಈಗ ನೋಡು ಅವಾರ್ಡೇ ತಗೊಂಡು ಬಂದಿದ್ದಾನೆ. ನಾನು ಆ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ ರೀ. ನನ್ನ ಮಗ ನನ್ನ ವಿರುದ್ಧವಾಗೇ ಮಾತಾಡ್ತಾ ಇದ್ದಾನೆ. ಆ ಹುಡುಗಿ ಇದ್ದಾಳಲ್ಲ, ಅವನ ತಲೆಯಲ್ಲಿ ಏನೇನೋ ಕೆಟ್ಟ ವಿಚಾರಗಳನ್ನ ತುಂಬ್ತಾ ಇದ್ದಾಳೆ. ಅದರಲ್ಲಿ ನಿಂದು ತಪ್ಪಿದೆ ಅಲ್ವೇನೆ ಸೀತಾ? ನಿನ್ನೆ ಊಟ ತಂದಾಗ ಕಾರ್ತಿಕ್ ಜೊತೆ ನೀನು ಹೇಗೆ ನಡ್ಕೊಂಡೆ ಅನ್ನೋದು ಸ್ವಲ್ಪ ಜ್ಞಾಪಕ ಮಾಡ್ಕೊ. ಅವನಿಗೂ ಅದರಿಂದ ಬೇಜಾರಾಗಿತ್ತಲ್ವೇನೆ? ಒಟ್ಟಿನಲ್ಲಿ ಎಲ್ರಿಗೂ ನನ್ನ ತಪ್ಪೇ ಕಾಣುತ್ತೆ. ಆ ಹುಡುಗಿ ಮನೆಗೆ ಬಂದಮೇಲೆ ಎಲ್ರಿಗೂ ಸದರಾಗಿ ಹೋಗ್ಬಿಟ್ಟಿದ್ದೀನಿ. ಎಲ್ಲರೂ ನನಗೆ ಬುದ್ಧಿ ಹೇಳ್ತಾರೆ. ನೋಡು ಮತ್ತೆ ನೀನು ತಪ್ಪು ತಿಳ್ಕೊತಾ ಇದೆಯಾ? ನಾವು ಯಾವಾಗಲೂ ನಮಗಿಂತ ಕಿರಿಯರನ್ನು ನಮ್ಮ ಜೊತೆ ಹೊಂದ್ಕೋಬೇಕು ಅಂತ ಆಸೆ ಪಡ್ತೀವಿ. ಆದರೆ ಒಂದು ಸಲನಾದರೂ ನಾವು ಅವರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತೀವ? ಇಲ್ಲ. ಇದು 21ನೇ ಶತಮಾನ ಕಣೆ. ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಬೇಕು. ಎಲ್ಲರ ಮುಂದೆ ತಾಯಿಗೆ ಅನ್ಬಾರ್ದನ್ನು ಅಂದು ಆಮೇಲೆ ರೂಮಿಗೆ ಬಂದು ಊಟ ತಂದು ಕೊಟ್ಬಿಟ್ರೆ ನಾನು ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸಲೇಬೇಕು ಸೀತಾ.
ತಾಯಿ ಹೃದಯ ಅಂದರೆ ಅದೇ ಅಲ್ವಾ? ಅಷ್ಟಕ್ಕೂ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಘಟನೆಗಳು ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಡ್ಕೊಂಡಿರ್ತೀವಿ. ಆಮೇಲೆ ನಾವು ಮಾಡಿರೋದು ತಪ್ಪೋ ಸರಿನೋ ಅಂತ ಗೊತ್ತಾಗುತ್ತೆ. ಇಲ್ಲೂ ಅದೇ ಆಗಿರೋದು. ಆ ಕ್ಷಣಕ್ಕೆ ಕಾರ್ತಿಕ್ಗೆ ಸತ್ಯನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದೆ. ಒಬ್ಬ ಗಂಡನಾಗಿ ಅವಳು ಪರವಾಗಿ ನಿಂತ. ಆಮೇಲೆ ತಾಯಿಗೆ ಇದರಿಂದ ಬೇಜಾರಾಗಿದೆ ಅಂತ ಅವನಿಗನ್ಸಿದೆ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದು. ನೀನು ಕ್ಷಮಿಸಿ ದೊಡ್ಡವಳಾಗಬೇಕಾಗಿತ್ತು ಕಣೆ. ಇಲ್ಲ ರೀ, ಅವನಿಗೆ 9 ತಿಂಗಳು ಹೊತ್ತು ಹೆತ್ತು ಸಾಕಿದ ನನಗಿಂತ ಆ ಹುಡುಗಿನೇ ಹೆಚ್ಚಾಗಿ ಹೋಗ್ಬಿಟ್ಲು. ಯಾಕೆ ಸೀತಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಆ ಸತ್ಯ ನಿನ್ನ ನಡುವೆ ಏನಾದರೂ ಸ್ಪರ್ಧೆ ನಡೀತಿದ್ದೀನಿ? ಕಾರ್ತಿಕ್ಗೆ ನೀನೆಷ್ಟು ಮುಖ್ಯನೋ ಸತ್ಯನೂ ಅಷ್ಟೇ ಮುಖ್ಯ ಕಣೆ. ತಾಯಿ ಹೆಂಡತಿ ಇಬ್ಬರು ಜಗಳಕ್ಕೆ ನಿಂತ್ಕೊಂಡ್ರೆ ಒದ್ದಾಡೋದು ನನ್ನ ಮಗ ಕಣೆ. ನನ್ನ ಮಗನ ಅವಳು ನನ್ನಿಂದ ಕಸ್ಕೊಂಡ್ಲು ರೀ. ಅಯ್ಯೋ ಶಿವನೇ, ಅಲ್ವೇ ತಾಯಿ ಪ್ರೀತಿನ ಯಾರಾದರೂ ಕಿತ್ಕೊಳ್ಳೋಕ್ಕಾಗತ್ತೇನೆ? ಏನು ಅಂತ ಮಾತಾಡ್ತಾ ಇದೀಯ ನೀನು? ಸ್ವಲ್ಪ ಹೊತ್ತು ನೀನು ತಾಳ್ಮೆಯಿಂದಿರು. ಆಮೇಲೆ ನಿನ್ನ ಮುದ್ದಿನ ಮಗ ಬಂದು ನನ್ನ ತಪ್ಪಾಯ್ತಮ್ಮ ಅಂತ ಕೇಳ್ಕೊತಾನೆ. ನಿನ್ನ ಕೋಪ ಬೇಸರ ಎಲ್ಲವೂ ಕರಗು ಹೋಗಿ ಮಾಡೇ ಮಾಡ್ತಾನೆ. ನೋಡ್ತಿರು. ನಿಜನಾ? ಹಲೋ, ನೀನು ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅನ್ನೋದು ಗೊತ್ತು ತಾನೆ? ಹಳ್ಳಿನಲ್ಲಿ ಕೂತ್ಕೊಂಡು ನಾನು ಹಾಕಿರೋ ಭಿಕ್ಷೆಯಿಂದ ಬದುಕ್ತಾ ಇರೋ ನಿನಗೆ ಅಂತ ಇಂಪಾರ್ಟೆಂಟ್ ಕೆಲಸ ಏನು? ವಿಷಯ ಸಿಂಪಲ್ಲು ಮೇಡಮ್. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಷ್ಟೇ. ಡೋಂಟ್ ಪ್ಲೇ ವಿತ್ ಮೀ ಬಾಲಾ. ನಿನಗೆ ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಗೊತ್ತಿರೋದಕ್ಕೆ ಅಲ್ವಾ ಮೇಡಮ್ ಇಷ್ಟು ಧೈರ್ಯವಾಗಿ ಡಿಮ್ಯಾಂಡ್ ಮಾಡ್ತಾ ಇರೋದು? ಈಗೇನು ದುಡ್ಡು ಟ್ರಾನ್ಸ್ಫರ್ ಮಾಡ್ತಿರೋ ಇಲ್ವೋ? ಸರಿ ಬೊಗಳು, ಎಷ್ಟು ಬೇಕು? ಇದಲ್ವಾ ಮಾತು ಅಂದ್ರೆ? ಸದ್ಯಕ್ಕೆ 3 ಲಕ್ಷ ಹಾಕಿರಿ, ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ. ಬಾಲಾ, ದುಡ್ಡಿನ ಮರದಲ್ಲಿ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ಯಾ? ದುಡ್ಡು ಪೇಪರ್ ತುಂಡು ಮೇಡಮ್. ಆ ಪೇಪರ್ ತುಂಡು ಮರದಿಂದಾನೇ ಅಲ್ವಾ ಬರೋದು? ಬಾಲಾ, ಓಕೆ ಓಕೆ ಓಕೆ, ನೀವು ಕೋಪ ಮಾಡ್ಕೋತಾ ಇದ್ದೀರಾ. ಇದು ತುಂಬಾ ಡೀಪ್ ಜೋಕು. ಪಾಪ ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಅದು ಬುದ್ಧಿವಂತರಿಗೆ ಮಾತ್ರ. 3 lakhs is way too much. ಮೇಡಮ್, ನೀವು ಹೇಳಿದಾಗ ನಾನು ನಿಮ್ಮ ಕೆಲಸ ಮಾಡಿಕೊಟ್ಟಿದ್ದೀನಿ. ಅದು ನನ್ನ ಲೈಫ್ನ ರಿಸ್ಕಲ್ಲಿಟ್ಟು. ಈಗ ನಾನು ದುಡ್ಡು ಕೇಳಿದಾಗ ನೀವಿಲ್ಲ ಅಂದರೆ ನಾನು ನನ್ನ ಆಟ ಆಡಬೇಕಾಗತ್ತೆ. ಹುಷಾರು. ಏನು ಮಾಡ್ತೀಯ? ನಿನ್ನಿಂದ ಈ ಕೀರ್ತನನ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಮೋರೋವರ್, ನಿನ್ನ ಈ ಚೀಪ್ ಬ್ಲ್ಯಾಕ್ ಮೇಲ್ ಟ್ರಿಕ್ಸು ನನ್ನ ಹತ್ರ ನಡೆಯೋದಿಲ್ಲ. ನಾನು ಇದಕ್ಕೆಲ್ಲ ಹೆದ್ರೋಳು ಅಲ್ಲ ಬಾಲ. ಮೈಂಡ್ ಇಟ್. ಓ ರಿಯಲಿ? ನೀವು ನಿಮ್ಮ ವಾಟ್ಸಪ್ನ ಚೆಕ್ ಮಾಡಲಿಲ್ಲ ಅನ್ಸುತ್ತೆ. ನಾನು ಒಂದು ಟೀಸರ್ ಬಿಟ್ಟಿದ್ದೀನಿ ನೋಡಿ. ಆಮೇಲೂ ಇದೇ ಮಾತು ಹೇಳ್ತೀರಾ ಅಂತ ನೋಡೋಣ.
ಇದನ್ನೆಲ್ಲ ಯಾಕೋ ಇಟ್ಕೊಂಡಿದ್ಯಾ? ಮೇಡಮ್, ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಾಗಲ್ಲ. ಯಾವುದಕ್ಕೋ ನಮ್ಮ ಸೇಫ್ಟಿಲಿ ನಾವು ಇರಬೇಕಲ್ವಾ, ಅದಕ್ಕೆ ಪ್ರೂಫ್ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ. ಬೇಡ ಬಾಲ, ಮೊದಲು ಇದನ್ನ ಡಿಲೀಟ್ ಮಾಡು. ನೀನು ಕೇಳ್ದಾಗೆಲ್ಲ ನಿನಗೆ ದುಡ್ಡು ಕೊಟ್ಟಿದ್ದೀನಿ ತಾನೆ. ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು ಒಳ್ಳೇದಲ್ಲ ಬಾಲ. ಮೇಡಮ್, ನಿಮ್ಮ ನಾದ್ನಿ ಅದೇ ಸತ್ಯ ವಾಟ್ಸಪ್ ಯೂಸ್ ಮಾಡ್ತಾರಾ? ಯಾಕೆ? ಅಲ್ಲ, ಅವ್ರಿಗೂ ಒಂದು ಕಾಪಿ ಹಾಗೆ ಕಳಿಸೋಣ ಅಂತ. ನೋ ಬಾಲ, ಡೋಂಟ್ ಡೂ ದ್ಯಾಟ್. ಆ್ಯಕ್ಚುಲಿ ಸತ್ಯನು ನನ್ನ ನಾದ್ನಿನೇ. ಅವ್ರ ನಂಬರು ಇದೆ ನನ್ನ ಹತ್ರ. ಅದನ್ನೇನಾದರೂ ಅವ್ರಿಗೆ ಕಳಿಸ್ದೆ ಅಂತ ಇಟ್ಕೊಳ್ಳಿ, ಮಾಲಾಶ್ರೀ ಮಾಸ್ ಫಿಲಮ್ನ ನಿಮ್ಮನೆಲ್ಲ ಫ್ರೀಯಾಗಿ ತೋರಿಸ್ಬಿಡ್ತಾರೆ. ನೋ ವೇ ಬಾಲ, ಈ ವಿಡಿಯೋ ಎಲ್ಲೂ ಲೀಕ್ ಆಗಬಾರ್ದು. ಈಗೇನು ನಿನಗೆ ದುಡ್ಡು ತಾನೇ ಬೇಕಾಗಿರೋದು? ಇರು, ಬಿಸಾಕ್ತೀನಿ. ನಮಗೆ ಗೊತ್ತು ಮೇಡಮ್, ಯಾವ ಬಿಲ್ದಲ್ಲಿ ಯಾವ ಹಾವಿದೆ ಅಂತ. ಹೇಗೆ ಕಾರ್ತಿಕ್ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ? ಮೊದಲಾದರೆ ಆ ಹುಡುಗಿ ಹೆಸರು ಕೇಳಿದ್ರು ಉರಿದು ಬೀಳ್ತಾ ಇದ್ದ. ಈಗ ನೋಡಿದ್ರೆ ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಅವಳು ಏನು ಮೋಡಿ ಮಾಡಿರ್ಬೋದು ಅವನಿಗೆ. ಮೊದಲೇ ಈ ಮನೆಯಲ್ಲಿ ಎಲ್ರಿಗೂ ಅವಳನ್ನು ಕಂಡ್ರೆ ಅದೇನೋ ಪ್ರೀತಿ. ಇವರು, ಊರ್ಮಿಳ, ರಿತು ಎಲ್ಲರೂ ಅವಳ ಪರ. ಈ ಕಾರ್ತಿಕ್ ಕೂಡ ಅವ್ರ ಗುಂಪನ್ನೇ ಸೇರ್ಕೊಂಡ್ಬಿಟ್ನಾ? ಇಲ್ಲ, ಈಗ ಒಬ್ಬೊಬ್ಬರೇ ಅವಳ ಕಡೆ ಹೋಗ್ಬಿಟ್ರೆ ಮನೆಗೆ ತೊಂದರೆ ಆಗತ್ತೆ. ಇದಕ್ಕೇನಾದರೂ ಮಾಡಲೇಬೇಕು. ಏನು ಮಾಡಲಿ? ಆ ಹುಡುಗಿ ಹತ್ರನೇ ಮಾತಾಡ್ಲಾ? ಆದರೆ ಮನೇಲಿ ಮಾತಾಡೋಕ್ಕಾಗಲ್ಲ, ಎಲ್ಲರೂ ಇರ್ತಾರೆ. ಮನೆಯಿಂದ ಆಚೆಗೆ ಕರ್ಕೊಂಡು ಹೋಗಿ ಮಾತಾಡ್ತೀನಿ, ಅದೇ ಸರಿ. ಸತ್ಯ, ಯಾಕೊಂಥರ ಇದೆಯಾ? ಏನಿಲ್ಲ ಚಿಕ್ಕತ್ತೆ, ಹಾಗೆ ಸುಮ್ಮನೆ. ಹುಚ್ಚು ಹುಡುಗಿ ನೀನು. ಮದುವೆ ಆದ ಹೊಸದ್ರಲ್ಲಿ ಹೀಗೆ ಅಲ್ವಾ? ಆಮೇಲೆ ಎಲ್ಲ ಸುಧಾರಿಸುತ್ತೆ. ನಿನ್ನ ಮತ್ತು ಅಕ್ಕನ ಸಂಬಂಧ ಕೂಡ ಹೀಗೇನೆ ಸರಿ ಹೋಗುತ್ತೆ. ನೀನು ಬೇಜಾರು ಮಾಡ್ಕೋಬೇಡ. ಏ ಹುಡುಗಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ ನನ್ನ ಜೊತೆ. ಏನು ನಾನು ಕರಿತಾ ಇರೋದು? ಅವಳ ಪರ್ಮಿಷನ್ ಏನು ಕೇಳ್ತೀಯಾ? ಅದು ಸೀತಮ್ಮ ಹಾಗಲ್ಲ. ಮತ್ತೆ ಬಾ ನನ್ನ ಜೊತೆ. ಏನು ಡೀಪ್ ಡಿಸ್ಕಷನ್ನು? ಕೆಲಸ ನಡೀತಾ ಇದೆಯಾ ಅಥವಾ ಇನ್ನು ಅನುಮಾನದಲ್ಲೇ ಇದ್ದೀರಾ? ಕೆಲಸ? ಯಾವ ಕೆಲಸ ಬಾಬಾಯ? ಏನಿಲ್ಲ, ಹಿಂಗೆ ಕೇಳ್ತಾ ಇದೆಯಾ? ನಾನು ಪ್ರಸ್ತಾವ ನಡೆದಿದ್ದು ಖುಷಿಲಿ ಊರಿಗೆಲ್ಲ ಬಾಡೂಟ ಹಾಕ್ಸಿನಿ ಅಂತ ಹೇಳಿರ್ಲಿಲ್ವೇನ್ಲ? ಗೊಗ್ಗಯ್ಯ, ಅಡುಗೆ ಅವ್ನಿಗೆ ಹೇಳು ಅಂತ ಹೇಳಿರ್ಲಿಲ್ವಾ? ನೀನು ಮರ್ತ್ಬಿಟ್ಯಾ? ಹೇಳಿದ್ದೀನಿ ಕಣ್ಲ, ಅಡುಗೆಯವ್ರು ಬಂದು ನಿಂತಾವು ಮಾತಾಡ್ತಾರಂತೆ. ಸೂಪರ್. ನಾನು ಬೇರೆ ಏನು ಶೆಡ್ಯೂಲ್ ಇಟ್ಕೊಳಲ್ಲ. ಬಂದು ಮಾತಾಡ್ಕೊಂಡು ಎಷ್ಟು ಖರ್ಚಾಗುತ್ತೆ, ಏನು ಕತೆ ಅಂತ ಹೇಳ್ಬಿಡ್ಲಿ. ಎಲ್ಲ ಒನ್ ಟೈಮ್ ಪೇಮೆಂಟು. ಮತ್ತೆ ಏನು ಮೆನು ಅಂತ ಅನ್ಕೊಂಡಿದ್ದೀರಾ? ಮೆನು? ಲೇ, ಅದೇ ಕಣ್ಲ,
ಬಾಡೂಟಕ್ಕೆ ಏನೇನು ಐಟಮ್ ಮಾಡಿಸೋದು ಎಷ್ಟು ಮರಿ ಓಡಿಸೋದು ಅಂತ ಕೇಳಿದೆ. ಏನು ಬಾಬಯ್ಯ ಈ ರೇಂಜಿಗೆ ಮಾತಾಡ್ತಾ ಇದೆಯಾ? ಮತ್ತೆ ಊರಿಗೆಲ್ಲ ಬಾಡೂಟ ಹಾಕ್ಸೋದು ಅಂದರೆ ಸುಮ್ಮನೆ ಏನಿಲ್ಲ. ಲೇ ಚೋಟ, ನಮ್ಮೂರಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಎಷ್ಟಲ್ಲ? ಏ ಚೋಟ ಎಲ್ಲ ಹಂಗಂದ್ರೆ ನಮ್ಮೂರಲ್ಲಿ ಹೆಂಗಸ್ರು ಎಷ್ಟು ಜನ ಅವ್ರೆ ಅಂತ ಇಂಗ್ಲೀಷಲ್ಲಿ ಕೇಳ್ತವ್ರೆ. ಲೇ ಬಡಿರೆ ಎಲ್ಲ ಸ್ಪೆಷಲ್ ಆಗಿ ಹೆಂಗಸ್ ರಚನೆ ಅಂತ ಕೇಳ್ತಿದ್ಯಾ? ವಿಷಯ ಐತೆ ಗೊಗ್ಗಯ್ಯ, ಜಸ್ಟ್ ವೆಯ್ಟ್ ಅಂಡ್ ವಾಚ್. ಏಯ್ ನೀನು ಹೇಳ ಚೋಟ. ಬಾಬಯ್ಯ 800 ಜನ ಹೆಂಗಸ್ರು, ಅದರಲ್ಲಿ 200 ಜನ ಅಜೀರು, ಇನ್ನು 400 ಜನ ಆಂಟಿರು, ಅದರಲ್ಲಿ ಇನ್ನು 200 ಜನ ಹುಡುಗಿರು. ವಾಟ್ ಇಸ್ ದ ಮ್ಯಾಟರ್? ಎಲ್ಲ ಬಡ್ಡಿ ಐದ್ನೆ. ಎಷ್ಟು ಜನ ಅವ್ರೆ ಅಂತ ತಿಳ್ಕ ಅಂದ್ರೆ ಜನಗಣತಿನೇ ಮಾಡಿದ್ಯಲ್ಲೋ. ನಾವು ಅಂದರೆ ತಮಾಷೆನ? ಈ ವಿಷಯ ನನಗೆ ಅವಾಗಲೇ ಗೊತ್ತಿತ್ತು, ನಿನಗೆ ಈಗ ಹೇಳಿದೆ ಅಷ್ಟೆ. ಆಯ್ತು ಬಿಡ್ರಪ್ಪ, ಯಾಕೆ ಹಂಗೆ ನೋಡ್ತೀರಾ? ವಯಸ್ಸು ಹಂಗಿದೆ ಅಷ್ಟೆ. ಸೀತಮ್ಮ ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರ್ಬೋದು? ಏನೂ ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಇದ್ದಾರೆ. ಇವತ್ತು ಇವಳ ಹತ್ರ ಎಲ್ಲ ಮಾತಾಡಿ ಎಲ್ಲದಕ್ಕೂ ಒಂದು ಇತಿಶ್ರೀ ಹಾಡಲೇಬೇಕು. ನಮ್ಮ ಮನೆ ವಾತಾವರಣ ಮೊದಲಿನ ಹಾಗಾಗಬೇಕು ಅಂದರೆ ಈ ಸತ್ಯ ನಮ್ಮ ಮನೆಯಲ್ಲಿ ಇರಬಾರ್ದು. ಏ ಹುಡುಗಿ, ಹೇಳಿ ಸೀತಮ್ಮ. ಹೇಳೋದಕ್ಕೇನು ಉಳಿಸಿದೀಯಾ? ಯಾವ ಘಳಿಗೆಯಲ್ಲಿ ನಮ್ಮ ಮನೆ ಕಾಲಿಟ್ಟಿಯೋ ನಮ್ಮ ಮನೆ ನರಕ ಆಗಿ ಹೋಗಿದೆ. ಸುಖ, ಶಾಂತಿ, ನೆಮ್ಮದಿ ಅನ್ನೋದೆಲ್ಲ ಹಾಳಾಗಿ ಹೋಯ್ತು. ಅಕ್ಕ ತಮ್ಮ ಕಿತ್ತಾಡೋ ಹಾಗಾಯ್ತು. ಸಾಲ್ದು ಅಂತ ಅಮ್ಮ ಮಗನ ಮಧ್ಯೆನೆ ತಂದಿಟ್ಟು ತಮಾಷೆ ನೋಡ್ತಾ ಇದೀಯಾ? ಇಲ್ಲ ಸೀತಮ್ಮ, ನಾನು ಹಾಗೆ ಮಾಡಿಲ್ಲ. ಮಾಡಿಲ್ಲ? ಮಾಡ್ದೇನೆ ಅದಾಗದೆ ಹಳಿ ತಪ್ಪತ್ತಾ? ಕೋಟೆ ಮನೆ ಅಂದರೆ 4 ಜನ ಇದ್ರೆ ಹೀಗಿರ್ಬೇಕಪ್ಪ ಅಂತ ಮಾತಾಡ್ಕೋತಾ ಇದ್ರು. ಯಾವಾಗ ನೀನು ನಮ್ಮ ಮನೆ ಕಾಲಿಟ್ಟಿಯೋ ಕೋಟೆ ಮನೆ ಸೊಸೆ ಹೀಗ ಅಂತ ಮಾತಾಡ್ಕೋತಾ ಇದ್ದಾರೆ. ಈಗಂತೂ ಬಿಡು, ನಮ್ಮ ಮನೆ ಪರಿಸ್ಥಿತಿ ನೋಡಿ ಜನ ಆಡ್ಕೊಂಡು ನಗ್ತಾ ಇದ್ದಾರೆ. ಸತ್ಯವಾಗ್ಲೂ ಸೀತಮ್ಮ, ನಾನು ಯಾವತ್ತೂ ಕೋಟೆ ಮನೆ ಕೆಟ್ಟದ್ದು ಬಯಸ್ದವಳೆ ಅಲ್ಲ. ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಟ್ಟವಳು. ನಮ್ಮ ಅಂತ ಹೇಳಿಬಿಟ್ಟು ನಮ್ಮ ಕೋಟೆ ಮನೆ ಕುಟುಂಬಕ್ಕೆ ನೀನ್ಯಾಕೆ ಸೇರ್ಕೋತಾ ಇದೀಯಾ? ನೀನು ಯಾವತ್ತಿದ್ರೂ ನಮ್ಮ ಕುಟುಂಬಕ್ಕೆ ಸೇರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ನಿನಗೆ ಗೊತ್ತಾ, ನನ್ನ ಮಗ ಯಾವತ್ತೂ ನನ್ನ ವಿರುದ್ಧವಾಗಿ ನಿಂತ್ಕೊಂಡವನಲ್ಲ. ಧ್ವನಿ ಏರಿಸಿ ಯಾವತ್ತೂ ಮಾತಾಡ್ದವನಲ್ಲ. ಆದರೆ ಈಗ ನಿನ್ನ ಕೃಪೆಯಿಂದ ಅದನ್ನೆಲ್ಲ ನಾನು ನೋಡಬೇಕಾಗಿದೆ.
ನನ್ನ ಮಗನೇ ತಾಯಿ ವಿರುದ್ಧ ನಿಂತುಬಿಟ್ಟ. ಇಲ್ಲ ಸೀತಮ್ಮ, ಕಾರ್ತಿಕ್ ಆ ರೀತಿ ಮಾತಾಡೋದ್ರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ. ಅವ್ರು ಹಾಗೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದವಳು. ಮನೇನ ಕೂಡಿಸ್ಬೇಕು, ಮನೇನ ಒಗ್ಗಟ್ಟಾಗಿಡಿಸ್ಬೇಕು. ಅದು ಬಿಟ್ಟು ಮನೇನ ಒಡೆಯೋಕೆ ನೋಡ್ತಾ ಇದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ಕೆ ಹೊರಟಿದೀಯಾ?